ಶಿಕ್ಷಕರೇ ಹಾಗೂ ಅವರ ಕುಟುಂಬದವರು, ಶಿಕ್ಷಕ ವರ್ಗದವರು ಹಾಗೂ ಸಿಬ್ಬಂದಿ ಮಕ್ಕಳಿಗೆ ಸಂಜೆ. ಇಂದು ನಾವು ಶ್ರೀಮತಿ ಶೀತಲಾ ಮೇಡಮ್ ಅವರ ರಿಟೈರ್ಮೆಂಟ್ ಫಂಕ್ಷನ್ ಸಂದರ್ಭದಲ್ಲಿ ನಾನು ನನ್ನ ಮನದಾಳದ ಮಾತುಗಳನ್ನು ಹೇಳಲು ಬಯಸಿದ್ದೇನೆ. ಅವರ ಜೊತೆ ಸಮಯ ಕಳೆದು ಬಹಳ ಕಡಿಮೆ, ಆದರೆ ಕಲಿತು ತುಂಬಾ ಇದೆ. ಯಾವುದೇ ಒಂದು ಕೆಲಸವನ್ನು ನಿಖರವಾಗಿ ಯಾವ ರೀತಿ ಮಾಡುವುದು ಅಥವಾ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ನಿಧಾನವಾಗಿ ಸೂಕ್ಷ್ಮವಾಗಿ ಪರಿಹರಿಸುವಂಥದ್ದಾಗಿರ್ಬೋದು. ಹಾಗೆ ಯಾವುದೇ ನಿರೀಕ್ಷೆ ಇಲ್ಲದೆ ಹೇಗೆ ಸೇವೆಯನ್ನು ಸಲ್ಲಿಸಬೇಕನ್ನುವಂಥದ್ದಾಗಿರ್ಬೋದು. ಬಹಳಷ್ಟು ಕಲಿತಿದ್ದೇವೆ ಮೇಡಮಿಂದ, ಆದರೆ ಅದನ್ನೆಲ್ಲವನ್ನೂ ಹೇಳಕ್ಕೆ ಆಗೋದಿಲ್ಲ. ಉಸ್ಮಾನ್ ಸರ್ ಹೇಳಿದ್ದಾರೆ, ಬೇಗ ಹೇಳಿಬಿಟ್ಟು ಬೇಗ ಹೋಗಿ ಅಂತ, ಸಮಯದ ಅಭಾವ ಇರೋದ್ರಿಂದ. ಹಾಗಾಗಿ ಯಾವುದೇ ಡಿಸ್ಟ್ರಿಕ್ಟ್ ಕೆಲಸದಲ್ಲಿ ಮಾಡಿದಾಗ ಮೇಡಮ್ ಹೇಳ್ತಾರೆ, ಜೋರಾಗಿ ಸಿಟ್ಟು ಬರ್ತಾ ಇತ್ತು, ಜೋರಾಗಿ ಹೇಳ್ತಾ ಇದ್ದೆ. ನಮಗೆ ಬೇಜಾರಾಗ್ತಾ ಇರಲಿಲ್ಲ. ಮೇಡಮ್ ಜೋರಾಗಿ ಹೇಳಿದ್ರೆ ನಮಗೆ ಬೈದ ಅಂತೇಳಿ ಬೇಜಾರಾಗ್ತಾ ಇರಲಿಲ್ಲ. ನಮ್ಮಿಂದ ಮೇಡಮ್ ನೋವಾಯ್ತು ಅಂತೇಳಿ ಬೇಜಾರಾಗ್ತಿತ್ತು. ಅಷ್ಟೇ ಈ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಕೊನೆಯದಾಗಿ ರಿಟೈರ್ಮೆಂಟ್ ಆಯ್ತು ಮೇಡಮ್, ದೇವರಲ್ಲಿ ಪ್ರಾರ್ಥಿಸುತ್ತೇನೆ, ದೀರ್ಘಾಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಿದ್ದೇನೆ. ಈ ಒಂದು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸಿದೆ. ಧನ್ಯವಾದ.